जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं ಓಂ ಶ್ರೀ ವೆಂಕಟೇಶಾಯ ನಮಃ. ಇವತ್ತು ಪ್ರಪಂಚದಲ್ಲೆಲ್ಲ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಇದು ವೈಕುಂಠ ಏಕಾದಶಿ ನಡೀತಾ ಇದೆ. ವಿಶೇಷವಾಗಿ ನಾಗರಬಾವಿಯ ನಮ್ಮ ಈ ಪಾಪರೆಡ್ಡಿ ಪಲ್ಯ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪವಿತ್ರವಾದ್ದು ಮತ್ತೆ ವಿಶೇಷವಾಗಿ ಇಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಈ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ, ಯಾರಾದ್ರೂ ದೇವರಲ್ಲಿ ಬಂದು ಬೇಡ್ಕೊಂಡ್ರೆ ಅದು ಸಕಲ ಇಷ್ಟಾರ್ಥಗಳನ್ನು ಪೂರೈಸುವಂತ ದೇವಸ್ಥಾನ ಅದು. ಹಾಗಾಗಿ ಜನಗಳು ಈ ದೇವಸ್ಥಾನದಲ್ಲಿ ತುಂಬಾ ಭಕ್ತಿ ಮತ್ತೆ ತುಂಬಾ ಶ್ರದ್ಧೆಯಿಂದ ಬಂದು ದೇವರ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಈ ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಈಗ ಬರ್ತಿದ್ದೀವಿ. ಸಮಸ್ತ ಮನುಕುಲಕ್ಕೆ ಇವತ್ತು ಏಕಾದಶಿಯ ಶುಭಾಶಯಗಳು. ಇವತ್ತು ಏನಪ್ಪಾ ಅಂದ್ರೆ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಇವತ್ತು ಮುಕ್ಕೋಟೆ ಏಕಾದಶಿ ಅಂತಾನೂ ಕರಿತೀವಿ ನಾವು. ಇವತ್ತು ಏನಪ್ಪಾ ಅಂದ್ರೆ ವಿಷ್ಣು ಪುರಾಣದ ಪ್ರಕಾರ ಆ ವಿಷ್ಣುವು ವೈಕುಂಠದ ಉತ್ತರ ದ್ವಾರವನ್ನು ಭಕ್ತರಿಗೆ ಮೀಸಲಿಟ್ಟಿರ್ತಕ್ಕಂತ ಈ ಒಂದು ಪುಣ್ಯ ದಿನ ಇವತ್ತು. ಹಾಗೆಯೇ ಪದ್ಮ ಪುರಾಣಕ್ಕೆ ಬಂದ್ರೆ ಮುರಾಸುರನನ್ನು ವಿಷ್ಣು ಶಕ್ತಿಯಿಂದ ಜನಿಸಿದ ದೇವತೆಯು ಸಂಹರಿಸಿದಂತ ದಿನ ಇವತ್ತು. ಮುರಾಸುರ ಏನಪ್ಪಾ ಅಂದ್ರೆ ಅಕ್ಕಿಯಲ್ಲಿ ಅಡಕಿಕೊಂಡಿದ್ರಂತೆ. ಆದ್ದರಿಂದ ಈ ಏಕಾದಶಿಯ ದಿನದಂದು ಅಕ್ಕಿ ನಿಷಿದ್ಧ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ, ನಮ್ಮ ಮಹಾಭಾರತದ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬೋಧಿಸಿದಂತ ಇಂಥ ಪವಿತ್ರವಾದ ದಿನ. ಈ ದಿನ ಹೀಗೆ ಈ ಶುಭ ಸಂದೇಶಗಳು, ಶುಭ ಸಾರಾಂಶಗಳು ಇವತ್ತು ನಾವು ಮಕ್ಕಳಿಗೆ, ನಮ್ಮ ಭಾರತೀಯರಿಗೆ ಅಲ್ಲ, ಈ ಜಗತ್ತಿಗೆ ಈ ವಿಷ್ಣು ದೇವರು ಯಾವುದೇ ದೇಶದಲ್ಲಿದ್ರೂ ನಾವು ಎಲ್ಲ ಆ ವಿಷ್ಣುವಿನ, ಆ ಪದ್ಮಾವತಿಯ, ಆ ಮಹಾಲಕ್ಷ್ಮಿಯ ಮಕ್ಕಳು ನಾವು. ಸೊ ಇವತ್ತು ಏನಪ್ಪಾ ಅಂದ್ರೆ, ಇವತ್ತು ಸನ್ಮಾರ್ಗವನ್ನು ಉಂಟು ಮಾಡ್ಬೇಕು. ನಾವು ಮಾಡುವುದೇ ಒಳ್ಳೆಯ ಆಚಾರ ವಿಚಾರಗಳೇ ಸ್ವರ್ಗ, ನಾವು ಮಾಡುವ ಅನಾಚಾರಗಳೇ ನರಕ. ಇವತ್ತು ಏನಪ್ಪಾ ಅಂದ್ರೆ, ಅನಾಚಾರ ಅಂದ್ರೆ ಎಂತದ್ದು ಅಂದ್ರೆ ಆಲ್ ಓವರ್ ದಿ ವರ್ಲ್ಡ್ ಈ ಯುದ್ಧ ನೀತಿಗಳು ಬಹಳ ಆಗ್ತಾ ಇದೆ. ಇದರಿಂದ ಒಳ್ಳೆಯವ್ರಿಗೂ, ನಮ್ಮ ಕರ್ನಾಟಕದಿಂದ ಹೋದವ್ರಿಗೆ, ನಮ್ಮ ಇಂಡಿಯಾದಿಂದ ಹೋಗಿರ್ತಾರೆ ಮಕ್ಕಳು, ಅವರೆಲ್ಲ ಒಂದು ಅಸಂಭವ ಈ ಯುದ್ಧ ನೀತಿಗಳಿಂದ ಸಂಭವಿಸತಕ್ಕಂಥದ್ದು. ಈ ತರ ಅನಾಚಾರಗಳು ಬಿಟ್ಟು ಸಮಸ್ತ ಮನುಕುಲವು ಒಳ್ಳೆಯ ವಿಷ್ಣು ಸಾರಿದಂತ ಒಂದು ಸನ್ಮಾರ್ಗವನ್ನು ಎಲ್ರೂ ಫಾಲೋ ಮಾಡಿ ನಮ್ಮ ಭಾರತದ ಈ ಸನ್ಮಾರ್ಗವನ್ನು ಎಲ್ರಿಗೂ ಮಾದರಿಯಾಗಿ ತೆಗೆದುಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಅದರಲ್ಲಿ ನಮ್ಮ ಏರಿಯಾದ ಒಂದು ನಾಗರಬಾವಿಯ ಇಲ್ಲಿ ಅತ್ಯಂತ ಏನೇ ಆಗ್ಲಿ ಈ ತರ ವಿಜೃಂಭಣೆಯಿಂದ ರಾಮಣ್ಣನವರ ನೇತೃತ್ವದಲ್ಲಿ ಈ ಒಂದು ವೈಕುಂಠ ಏಕಾದಶಿ ಎಂದು ದೇವರು ನಿಜವಾಗ್ಲೂ ಇಲ್ಲಿ ಸಾಕ್ಷಾತ್ಕಾರವಾಗಿದ್ದಾರೆ. ಇಲ್ಲಿರ್ತಕ್ಕಂಥ ನಮ್ಮ ಸಕಲ ಒಂದು ನಮ್ಮ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಏರಿಯಾದ ಲೀಡರ್ ಆದಂತವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನಮ್ಮರೆಲ್ಲ ಚೆನ್ನಾಗಿ ಸನ್ಮಾರ್ಗವನ್ನು ಉಂಟು ಮಾಡ್ಲಿ ಭಗವಂತ ಅಂತ.